ಯಾವ ಕಡೆ ಅಂದರೆ ಈ ಕಡೆ. ನಾನ್ ಯಾರು ಅಂತ ನಿನಗ್ ಗೊತ್ತಾ? ಬಟ್ ಇಲ್ಲಿ ಫ್ಲೈಓವರಲ್ಲಿ ಹೆವಿ ವೆಹಿಕಲ್ಸ್ ಬಿಡ್ತಾ ಇರಲಿಲ್ಲ. ನಮಸ್ಕಾರ ಕರ್ನಾಟಕ, ಎಲ್ಲರೂ ಆರಾಮ? ಇವತ್ತು ಮಾನ್ಸೂನ್ ರೈಡ್ಗೆ ಹೋಗ್ತಾ ಇದ್ದೀವಿ. ಯಾವ ಕಡೆ ಅಂದರೆ ಈ ಕಡೆ ಧರ್ಮಸ್ಥಳ, ಹೊರನಾಡು, ಕುದುರೆಮುಖ ಆ ಕಡೆ ಹೋಗ್ತಾ ಇರೋದು. ಸೊ ನಾನು ಮತ್ತು ಆ್ಯಸ್ ಯೂಶ್ವಲ್ ನನ್ನ ಫ್ರೆಂಡು ಪವನ್ ಹೆಗಡೆ. ಹಾಯ್ ಮಾಡ. ನಾನ್ ಯಾರು ಅಂತ ನಿನಗ್ ಗೊತ್ತಾ? ಇದನ್ನು ನಾನು ಎಪಿಸೋಡ್ ವೈಸ್ ಬಿಡ್ತೀನಿ. ಒಂದು 8-10 ನಿಮಿಷದ ವೀಡಿಯೋ ಬಿಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ. ಯಾರ್ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸೀರೀಸ್ನ ಫಾಲೋ ಮಾಡಿ. ನಿಮಗೆ ಸಖತ್ತಾಗಿರೋ ಪ್ಲೇಸಸ್ ತೋರಿಸ್ತೀನಿ ಈ ಮಾನ್ಸೂನ್ ರೈಡ್ ಸೀರೀಸಲ್ಲಿ. ಸೊ ರೈಡನ್ನು ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಲೇಟಾಗೆ ಹೊರಡ್ತಾ ಇದ್ದೀವಿ. 6 ಗಂಟೆ ಆಗಿದೆ. ಏನಂದರೆ ಮಳೆ ಬೆಂಗಳೂರಲ್ಲೇ ಚಿಕ್ಕದಾಗಿ ಸ್ಟಾರ್ಟ್ ಆಗಿದೆ. ನೋಡೋಣ ಮುಂದೆ ವೆದರ್ ಹೆಂಗಿರುತ್ತೆ ಏನು ಅಂತ ಗೊತ್ತಿಲ್ಲ, ಹೋಗಿ ನೋಡಬೇಕು. ಬಟ್ ಮೇನ್ ಪಾಯಿಂಟ್ ಏನಂದರೆ, ನೀವು ಮಾನ್ಸೂನ್ ರೈಡ್ ಮಾಡ್ತಾ ತುಂಬ ಕೇರ್ಫುಲ್ ಆಗಿರಬೇಕು. ರೋಡೆಲ್ಲ ಹೆವಿ ಸ್ಕಿಡ್ ಆಗುತ್ತೆ. ಒಂದು ಪಾಸಿಟಿವ್ ಪಾಯಿಂಟ್ ಏನಂದರೆ ಸುಸ್ತಾಗಲ್ಲ ಜಾಸ್ತಿ. ಸೊ ಈ ಥರ ಮೋಡ ಇರೋ ಕ್ಲೈಮೇಟ್ ಇದ್ಬಿಟ್ರೆ ಆರಾಮ್ಸೆ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ಆ್ಯಕ್ಚುಲಿ ಅದೇ ಒಂದು ರೀಸನ್ಗೆ ನಾವು ಅಷ್ಟು ಬೇಗ ಹೊರಟಿಲ್ಲ ಇವತ್ತು. ಏನೂ ಅಷ್ಟು ಬಿಸಿಲೇನಿರಲ್ಲ, ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು. ಇಲ್ಲಿ ನಾಗರಬಾವಿ ಮೇನ್ ರೋಡಿಂದ ಲೆಫ್ಟ್ ತಗೊಂಡು ಹೋಗ್ತಾ ಇದ್ದೀನಿ. ಮೇನ್ ಏನಂದರೆ ನೆಲಮಂಗಲ ದಾಟೋ ತನಕ ಅಷ್ಟೇ. ಆಮೇಲೆಲ್ಲ ಏನು ಹೆವಿ ಟ್ರಾಫಿಕ್ ಎಲ್ಲ ಏನಿರಲ್ಲ. ಕ್ಯಾಮ್ರಾ ಲೆನ್ಸ್ ಕ್ಲೀನ್ ಮಾಡ್ಕೋಬೇಕು, ಅದು ಮೇನ್ ಪ್ರಾಬ್ಲಮ್. ಡಸ್ಟ್ ಬಂದು ಕೂತ್ಕೊಳ್ಳುತ್ತೆ, ವಿಸಿಬಿಲಿಟಿ ಕರೆಕ್ಟಾಗಿ ಕಾಣಲ್ಲ ನಿಮಗೆ. ನೀವು ಕ್ಲಾರಿಟಿ ಇಲ್ಲ ಅಂತ ಆಮೇಲೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೋಗಿದ್ದೀರಾ. ಟ್ರಾಫಿಕ್ ಸಖತ್ತಾಗಿದೆ, ಕೇಳೋ ಮಾತೇ ಇಲ್ಲ. ಅವನು ನುಗ್ಗಿಸ್ಕೊಂಡು ಹೋಗ್ಬಿಟ್ಟ. ನಾವೇನು ಮಾಡೋದು? ಈ ಲಾರಿಯವರೆಲ್ಲ 2 ಲೈನಲ್ಲಿ ಈ ಥರ ಹೋಗ್ಬಿಟ್ರೆ ಹೋದಂಗೆ ಕತೆ. ಬಟ್ ಇಲ್ಲಿ ಫ್ಲೈಓವರಲ್ಲಿ ಹೆವಿ ವೆಹಿಕಲ್ಸ್ ಬಿಡ್ತಾ ಇರಲಿಲ್ಲ, ಈಗ ಮತ್ತೆ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅನಿಸುತ್ತೆ. ಸೊ ಆ್ಯಕ್ಚುಲಿ ಇಲ್ಲಿ ಲೆಫ್ಟ್ ತಗೊಳ್ತಾ ಇದ್ದೀನಿ. ಕುಣಿಗಲ್ ತನಕ ಹೋಗಿದ್ದೀನಿ ನಾನು ಈ ರೋಡಲ್ಲಿ, ಅದಕ್ಕೂ ಮುಂದೆ ಹೋಗಿಲ್ಲ. ಸೊ ಈಗ ಕುಣಿಗಲ್ಲಲ್ಲಿ ಟಿಫಿನ್ ಮಾಡೋ ಪ್ಲ್ಯಾನ್ ಇದೆ ನಮ್ಮದು. ಯಾಕೆಂದರೆ ಈಗಲೇ ಹಸಿವೆ ಆಗ್ತಾಯಿದೆ. ಹಾಸನ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ. ಸೊ ಕುಣಿಗಲ್ಲಲ್ಲಿ ತಟ್ಟೆ ಇಡ್ಲಿ ಏನಾದರೂ ತಿಂದ್ಕೊಂಡು ಹೋಗೋದು. ಸೊ ನಂದು ಹಿಂದ್ಗಡೆ ಬ್ಯಾಗ್ ಏನಾಗಿದೆ ಅಂತ ಗೊತ್ತಿಲ್ಲ. ನಮ್ಮ ಪವನ್ ಹತ್ರ ಕೇಳೋಣ. ಮುಂದ್ಗಡೆ ಸ್ವಲ್ಪ ಓವರ್ಟೇಕ್ ಮಾಡ್ತೀನಿ. ಈಗ ಓವರ್ಟೇಕ್ ಮಾಡಿ ಕೇಳ್ತೀನಿ. ಕರೆಕ್ಟಾಗಿದೆ ಅಂತ ಹೇಳ್ದ. ಸೊ ನಾವು ರೈಡರ್ಸ್ಗೆ ಏನಂದರೆ ಕೈಯಲ್ಲಿ ಸನ್ನೆ ಕೈಯಲ್ಲಿ ಹಿಂಗೆ ತೋರಿಸಿದ್ರೆ ಗೊತ್ತಾಗತ್ತೆ ಏನು ಕೇಳ್ತಾ ಇದ್ದಾರೆ ಅಂತ. ಸೊ ನೋಡಿ, ಇಲ್ಲಿ ಲೇನ್ ಡಿಸಿಪ್ಲಿನ್ ಇಲ್ಲ, ಅದೇ ಕಾರಣಕ್ಕೆ ಇಲ್ಲಿ ಈ ಥರ ಟ್ರಾಫಿಕ್ ಥರ ಆಗಿರೋದು. ನನಗನ್ಸೋ ಪ್ರಕಾರ ಈ ಟೋಲ್ ಹತ್ರ ಎಲ್ಲ ಹೋಟೆಲ್ಸ್ ಇರುತ್ತಲ್ಲ, ಅಲ್ಲೆಲ್ಲ ಸುಮ್ಮನೆ ನಿಲ್ಲಿಸಿ ಹೋಗ್ತಾ ಇರಬಾರ್ದು. ಎಲ್ಲಾದರೂ ರೋಡ್ ಮಧ್ಯದಲ್ಲಿ, ರೋಡ್ ಮಧ್ಯದಲ್ಲಿ ಅಂದರೆ ಹೈವೇಲಿ ಸೈಡಲ್ಲಿ ಯಾವುದಾದ್ರೂ ಸಖತ್ತಾಗಿರೋ ಹೋಟ್ಲಿಗೆ, ಸಖತ್ತಾಗಿರೋ 5 ಸ್ಟಾರ್ ಹೋಟ್ಲಿಗೆ ಹೋಗ್ಬೇಕಂತಲ್ಲ, ಟೇಸ್ಟ್ ಸಖತ್ತಾಗಿರ್ಬೇಕು ನನಗೆ. ರೋಡ್ ಸೈಡ್ ಆದರೂ ಪರವಾಗಿಲ್ಲ, ಟೇಸ್ಟ್ ಇಂಪಾರ್ಟೆಂಟ್. ಸೊ ನಾವು ನೋಡೋಣ ಎಲ್ಲಿ ಯಾವುದಕ್ಕೆ ಹೋಗೋದು ಅಂತ. ಯೂಶ್ವಲಿ ನಾನು ರೈಡ್ ಮಾಡ್ತಾ ಪಾಕಶಾಲಾ, ಈ ಥರ A2B, ಈ ಥರ ಬ್ರ್ಯಾಂಡೆಡ್ ಎಲ್ಲ ಟ್ರೈ ಮಾಡಿ ಬಿಟ್ಬಿಟ್ಟಿದ್ದೀನಿ. ಸುಮ್ಮನೆ ಅಲ್ಲಿ ನಿಮಗೆ ದುಡ್ಡೊಂದು ಸರಿ ಕಿತ್ತಾರೆ ಬಿಟ್ಟರೆ
ಟೇಸ್ಟ್ ಎಲ್ಲ ಅಷ್ಟಕ್ಕಷ್ಟೇ. A to B ಮಾತ್ರ ಫುಲ್ ಸ್ಕ್ಯಾಮ್ ಗುರು. ಅವ್ರು ತಗೊಳ್ಳೋ ಪ್ರೈಸಿಗೆ ಏನೂ ವರ್ತಿಲ್ಲ ತಿಂಡಿ ಮಾತ್ರ ಅಲ್ಲಿ. ನಾನು ರೈಡ್ ಮಾಡ್ತಾ ಪ್ರತಿಯೊಂದು ವ್ಯೂನು ಎಂಜಾಯ್ ಮಾಡ್ತೀನಪ್ಪ. ಸ್ಪೀಡಾಗಿ ಹೋಗೋದ್ರಲ್ಲಿ ಏನಿದೆ ಮಜಾ, ನೇಚರನ್ನು ಎಂಜಾಯ್ ಮಾಡ್ತಾ ಆರಾಮ್ಸೆ ರೈಡ್ ಮಾಡಬೇಕು, ಅದರಲ್ಲಿರೋದು ಸುಖ. ಇನ್ನೂ ಒಂದಂದರೆ, ಈಗ ಬೈಕರ್ ಕಮ್ಯುನಿಟಿ ಜೊತೆ ಬಂದರೆ ನೋಡಿ, ಇಲ್ಲಿ ಲೈನಾಗಿ ಹೋಗ್ತಾ ಇದ್ದಾರೆ ತಾನೆ, ಅಷ್ಟು ಡಿಸಿಪ್ಲಿನಾಗಿ ಹೋಗ್ತಾರೆ. ಬಟ್ ಏನಂದರೆ, ನೀವು ಮುಂದ್ಗಡೆ ಹೋಗೋಕ್ಕಾಗಲ್ಲ. ಅವ್ರ ರೂಲ್ಸನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಏನು ಕ್ಯಾಪ್ಟನ್ ಇರ್ತಾನೆ ಅವನ ಹಿಂದೆ ಎಲ್ಲರೂ ಹೋಗಬೇಕು. ಸೊ ದಟ್ ಇಸ್ ದ ರೀಸನ್ ನಾವು ಆ್ಯಕ್ಚುಲಿ ಡ್ಯೂಯೋ ಇಬ್ಬರು ಅಥವಾ ಸೋಲೋ ರೈಡ್ ಹೋಗೋದು. ಸೊ ಅಡ್ಮಿನ್ ಜೊತೆನೇ ನಾವು ಹೋಗ್ಬೇಕಾಗತ್ತೆ. ಅವಾಗ ಏನಾಗುತ್ತೆ, ನಮ್ಮ ಪ್ಲೇಸಸ್ ಕವರ್ ಮಾಡೋಕ್ಕಾಗಲ್ಲ, ರೋಡಲ್ಲೇ ಟೈಮ್ ಹೋಗ್ಬಿಡುತ್ತೆ. ಸೊ ನೀವು ಸೋಲೋ ರೈಡ್ ಅಥವಾ ನೀವೇ ಓನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಸ್ವಲ್ಪ ಸ್ಪೀಡಲ್ಲಿ ಜಾಸ್ತಿ ಹೋಗ್ಬೋದು, ಬಟ್ ಹುಷಾರಾಗಿ ಹೋಗ್ಬೇಕು. ಸೊ ಈಗ ನಾವು ಒಂದು ಪ್ರಾಬಬ್ಲಿ 5 hours ತಗೋತೀವಿ ಅಂತ ಇಟ್ಕೊಳ್ಳಿ, ಅವರೆಲ್ಲ 7 hours ಹಿಂಗೆ ತಗೋತಾರೆ. ಎಲ್ಲರೂ ಒಟ್ಟಿಗೆ ಜೊತೇಲಿ ಬರ್ತಾರೆ. ಸೊ ಅದಕ್ಕೆ ಇಂಡಿವಿಜುವಲ್ ಆಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗೋದು ಬೆಟರು, ದೂರ ಟ್ರಿಪ್ ಹೋಗ್ತಾ. ಬಟ್ ನೀವು ಶಾರ್ಟ್ ರೈಡ್, 1 day ರೈಡ್ ಎಲ್ಲ ಹೋಗ್ತೀರ ಅಂದರೆ ಕಮ್ಯುನಿಟಿ ಜೊತೆ, ಪರಿಚಯ ಇರೋ ಕಮ್ಯುನಿಟಿ ಜೊತೆ ಆರಾಮ್ಸೆ ಹೋಗ್ಬೋದು, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ಆಲ್ರೆಡಿ ಇಲ್ಲೇ ಮಳೆ ಸ್ಟಾರ್ಟ್ ಆಗಿದೆ. ಮುಂದ್ಗಡೆ ಮೋಡ ನೋಡಿದ್ರೆ ಸಖತ್ತಾಗಿ ಮಳೆ ಇರೋ ಥರ ಇದೆ. ಬಟ್ ಹವೆವರ್ ಎಂಜಾಯ್ ಮಾಡೋಣ. ಸೊ ಮಾನ್ಸೂನ್ ರೈಡ್ 1.0 ಆಗುತ್ತಾ ಇದು, ಅಥವಾ ಇನ್ನು 2.0 ಇನ್ನೊಂದು ಇದೆಯಾ ಗೊತ್ತಿಲ್ಲ. ಪ್ರಾಬಬ್ಲಿ ಹೋಗಬೇಕು ಅನ್ನಿಸಿದ್ರೆ ಅಕ್ಟೋಬರಲ್ಲಿ ಹೋಗ್ತೀನಿ. ಪ್ಯಾಂಟ್ ಹಾಕೊಳ್ಳೋದೇನಾ? ಪ್ಯಾಂಟು ಮುಂದೆಲ್ಲಾರು ಹಾಕೋ, ಇಲ್ಲಿ ಬೇಡ, ಮುಂದೆ ಹೋಗುವ. ಏನಂದರೆ ರೈನ್ ಕೋಟ್ ಅಷ್ಟೇ ಹಾಕ್ಕೊಂಡಿದ್ವಿ, ಪ್ಯಾಂಟ್ ಹಾಕಿರಲಿಲ್ಲ. ಮಳೆ ಜಾಸ್ತಿ ಆಗ್ತಾ ಇದೆ, ಪ್ಯಾಂಟು ಹಾಕ್ಕೊಬಿಡೋಣ ಅಂತ ಪ್ಲ್ಯಾನು. ಮರದ ಹತ್ರ ಎಲ್ಲಾದರೂ ನಿಲ್ಲಿಸ್ಬೇಕು. ಏನಂದರೆ ಪ್ಯಾಂಟು, ರೈನ್ ಜಾಕೆಟ್ಸ್ ಎಲ್ಲ ಹಾಕ್ಕೊಳ್ಳೋದು ಮತ್ತು ಬಿಚ್ತಾ ಇರೋದು ಅದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಲ್ಲಿ ಹೈವೇ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಅದಕ್ಕೆ ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಎಲ್ಲಾದರೂ ತಿಂಡಿ ತಿನ್ನಬೇಕು. ಮುಂದ್ಗಡೆ ಹೋಗಿ ಸ್ವಲ್ಪ ಸ್ಪೇಸ್ ಇರೋ ಕಡೆ ನಿಲ್ಲಿಸಿ ರೈನ್ ಕೋಟ್ ಹಾಕ್ಕೋತೀನಿ. ಸೊ ರೈನ್ ಜಾಕೆಟ್ ಎಲ್ಲ ಫುಲ್ಲಾಗಿ ಹಾಕ್ಕೊಂಡೆ, ಪ್ಯಾಂಟ್ ಒಂದು ಹಾಕೋಬೇಕಿತ್ತು, ಹಾಕ್ಕೊಂಡೆ. ಮಳೆ ಚಿಕ್ಕದಾಗಿ ಬರ್ತಾಯಿದೆ, ಅಲ್ಲಿಂದ ಇಲ್ಲಿ ತನಕನೂ ಒಂದೇ ಸಾಮನೆ ಏನು ಜಿಟಿ ಮಳೆ ಅಂತಾರಲ್ಲ ಆ ಥರ ಬರ್ತಾಯಿದೆ. ಸೊ ಇನ್ನು ತಿಂಡಿ ಎಲ್ಲಿ ತಿನ್ನೋದು ಅಂತ ನೋಡ್ತಾ ಇದ್ದೀನಿ. ಸೊ ನಾನು ಆವಾಗಲೇ ಹೇಳಿದೆ, ಈ ಥರ ವೆದರ್ ಇದ್ದರೆ ಏನೂ ಸುಸ್ತಾಗಲ್ಲ, ಆರಾಮ್ಸೆ ಹೋಗ್ತಾ ಇರೋಕ್ಕಾಗತ್ತೆ. ಬಿಸಿಲಿಲ್ಲ ಅಂದರೆ ಬಾಡಿ ಕೂಡ ಡಿಹೈಡ್ರೇಟ್ ಆಗಲ್ಲ. ಸೊ ತಿಂಡಿ ತಿನ್ನೋದಕ್ಕೆ ಸ್ಟಾಪ್ ಮಾಡಿದ್ದೀವಿ. ಸೊ ನಾನು ಆಗಲೇ ಹೇಳಿದೆ, ನಾವು ಹೀಗೆಲ್ಲ ಹೋಗ್ತಾ ಹೆವಿ ಹೋಟ್ಲಿಕ್ಕೆ ಹೋಗೋದು ಕಡಿಮೆ. ಸ್ವಲ್ಪ ಈ ಥರ ರೋಡ್ ಸೈಡ್ ಸ್ವಲ್ಪ ಹೈಜೀನ್ ಇರಬೇಕು. ಬಟ್ ಇಲ್ಲೆಲ್ಲ ಚೆನ್ನಾಗಿರುತ್ತೆ, ಫುಡ್ ಟ್ರಕ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ, ಇಲ್ಲಾಂದರೆ ಕಸ್ಟಮರ್ ಬರೋಲ್ಲ ಅವರಿಗೆ.
ಕಾಲಿಗೆ ಚಲೋ ಒಂದು 61% ಆಯ್ತು. ಸುಮಾರು ಎರಡು ನಿಮಿಷ ಸುಮಾರು ವಿಡಿಯೋ ಮಾಡ್ಕೊಂಡು ಇದೆಯಲ್ಲ ಮತ್ತೆ ಅದೇ ಜನ ಇದ್ದಾರೆ ರಶ್ ಗಾಡಿ ಹೋಯ್ತು ಜಾಗ ಇಲ್ಲ. ನಿಮ್ಮ ಪ್ರೀತಿ ಪ್ರೇಮ ವಿಶ್ವಾಸ ಅಷ್ಟಿದ್ರೆ ಸಾಕು.